ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಅಮ್ಮನ ಮನೇಲಿ ಗೌರಿ ಗಣೇಶ ಹಬ್ಬನ ಮಾಡಿದ್ವಿ. ಅಲ್ಲಿ ನಾವು ಗೌರಿ ಗಣೇಶನ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ ಅಂತ ನೋಡೋಣ ಬನ್ನಿ. ಗಣಪತಿನ ತಂದಾಗ ನಾವು ಅಂಗಡಿಯಿಂದ ಅದನ್ನು ಹೊರಗಡೆ ನಿಲ್ಲಿಸ್ಬಿಟ್ಟು ಅದಕ್ಕೆ ನಾವು ಆರತಿ ಮಾಡ್ಕೊಂಡು ಊದ್ಗಡಿ ಎಲ್ಲ ಬೆಳಕೊಂಡು ಒಳಗಡೆ ಕರ್ಕೊಂಬರ್ಬೇಕು. ಯಾರ್ಯಾರು ಗಣಪತಿ ಮತ್ತು ಗೌರಿನ ಹಿಡ್ದಿರ್ತಾರೆ ಅವರಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಅವ್ರ ಜೊತೆ ನಾವು ಒಳಗಡೆ ಕರ್ಕೊಂಬಂದು ನಾವು ಹಿಂದಿನ ದಿನವೇ ಹೋಗಿದ್ವಿ ಅಮ್ಮನ ಮನೆಗೆ. ಗೌರಿ ಹಬ್ಬದ ದಿನ ನಾವು ಗೌರಿ ಹಬ್ಬದ ದಿನ ಅಮ್ಮನ ಮನೆಗೆ ಹೋಗಿ ಅದೆಲ್ಲ ಡೆಕೋರೇಷನ್ ಎಲ್ಲ ಬೆಳಗ್ಗೆನೇ ಮಾಡಿದ್ವಿ. ಮತ್ತು ರಾತ್ರಿ ನಮ್ಮ ತಮ್ಮನ ಹೆಂಡ್ತಿ ಚಕ್ಕಲಿ, ಆಮೇಲೆ ಮೋದಕ, ಚಿಗಣಿ ಎಲ್ಲ ತಿಂಡಿಗಳನ್ನೆಲ್ಲ ಮಾಡಿದ್ಲು ಅವಳು. ಎಲ್ಲ ರೆಡಿ ಮಾಡಿದ್ಲು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲನೂ ಅವಳೇ ಎಲ್ಲ ಕೆಲಸ ಎಲ್ಲ ಮಾಡಿಕೊಟ್ಟು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದೆ ನಾನು. ಅವಳೆಲ್ಲ ರೆಡಿ ಮಾಡಿಕೊಟ್ಲು. ಆಮೇಲೆ ನಾವು ನಮ್ಮ ಅಮ್ಮಂಗೂ ನಾನು ಬಾಗಿನ ಅವತ್ತೇ ಕೊಡೋದು ಗೌರಿ ಹಬ್ಬದಲ್ಲಿ. ನಮ್ಮ ಅಮ್ಮಂಗೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲ ಅಂತ ನಾನೇ ನಮ್ಮ ಯಜಮಾನ್ರನ್ನೇ ತಮ್ಮ ಅನ್ಕೊಳ್ಳಮ್ಮ ಅಂದ್ಕೊಂಡು ಬಾಗಿನ ಕೊಡ್ತೀನಿ. ಪ್ರತಿ ವರ್ಷದಂತೆ ನಾನು ಬಾಗಿನ ತಗೊಂಡೋಗಿ ಅಮ್ಮನಿಗೆ ಕೊಟ್ಟೆ. ಆವಾಗೆಲ್ಲ ಗೌರಿ ಹಬ್ಬ ಅಂದರೆ ತುಂಬ ಖುಷಿ. ಆವಾಗಿನೇ ಬೇರೆ ಥರ. ಆವಾಗ ಎಲ್ಲ ತುಂಬ ಜನ ಇರ್ತಿದ್ವಿ, ಮನೆ ತುಂಬ ಜನಗಳಿರ್ತಿದ್ವಿ. ಈಗ 3 ಮತ್ತೊಂದು ಜನ ಇರ್ತೀವಿ. ಯಾರಾರ ಹೋದ್ರೆ ನೆಂಟರು, ಇಲ್ಲ ಅಂದರೆ ಅವ್ರವ್ರ ಮನೇಲಿ 3 ಜನ ಹಬ್ಬ ಮಾಡ್ಕೋಬೇಕು. ಮುಂಚೆ ಎಲ್ಲ ತುಂಬ ನಮ್ಮದು ದೊಡ್ಡ ಫ್ಯಾಮಿಲಿ. ನಮ್ಮಪ್ಪ, ಅಮ್ಮ, ನಾವು ಒಂದು 11 ಜನ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ ಇರ್ತಿದ್ವಿ. ಮತ್ತು ಜೊತೆಗೆ ನಮ್ಮಪ್ಪ ಇವ್ರನ್ನೆಲ್ಲ ಸಾಕ್ತಿದ್ರು, ಬೇರೆ ಮಕ್ಕಳನ್ನೆಲ್ಲ ಸಾಕಿದ್ರು. ಅವರು ಇರ್ತಿದ್ರು. ಖುಷಿ ಆಗೋದು ಅವಾಗ. ಎಲ್ರೂ ಬಾಳೆದೆಲೆಯಲ್ಲಿ ಊಟ, ಒಬ್ಬಟ್ಟು ಅಡುಗೆ, ತಿಳಿ ಸಾರು, ಒಬ್ಬಟ್ಟು ಸಾರಲ್ಲಿ ನಮ್ಮ ಭಾವ ಅಂತೂ ಕಾಂಪಿಟೇಷನಲ್ಲಿ ಊಟ ಮಾಡೋರು. 7 ಸಲ ಅನ್ನ ಹಾಕಿಸ್ಕೊಂಡು ಒಬ್ಬಟ್ಟು ಸಾರು ಹಾಕಿಸ್ಕೊಂಡು ಊಟ ಮಾಡೋರು. ಆ ಥರ ಚೆನ್ನಾಗಿರೋದು ಸಾಂಬಾರೆಲ್ಲ. ಇವರೇ ನೋಡಿ ನಮ್ಮಮ್ಮರು ಪೂಜೆ ಮಾಡ್ತಿದ್ದಾರೆ. ಅವರೇ ನಮಗೆ ಎಲ್ಲ ಹೇಳ್ಕೊಟ್ಟಿರೋದು, ಪೂಜೆ ಮಾಡೋದು, ಅಡುಗೆ ಪ್ರತಿಯೊಂದು. ಹಾಗೆ ಎಲ್ಲ ಅಡುಗೆಗಳು ಮಾಡಿದ್ಲು ನಮ್ಮ ತಮ್ಮನ ಹೆಂಡ್ತಿ. ಪುಳಿಯೋಗರೆ, ಪಾಯಸ, ಬೂಂದಿ, ಕೋಸಂಬರಿ, ಕಾಬೂಲ್ ಕಡಲೆಕಾಳ್ದು ಪಲ್ಯ, ಹಾಗೆ ಇದು ಕಾಳು ಕಡುಬು ಮಾಡ್ತಾರೆ, ಅದನ್ನು ಅವಳೇ ಮಾಡಿದ್ಲು. ಆವಾಗ ಏಳ್ಸ್ಕೊಂಡು ಎಲ್ಲ ಕಾಳುಗಳು ನೆನೆ ಹಾಕ್ಬಿಟ್ಟು ಅದಕ್ಕೆ ವಡೆ ಮಸಾಲೆ ಹಾಕ್ಬಿಟ್ಟು ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಆಮೇಲೆ ಸಂತೆ ಬೋಂಡ ಅಂತ ಮಾಡಿದ್ದು, ಅದು ಚೆನ್ನಾಗಿತ್ತು. ಎಲ್ಲ ಅಡುಗೆಗಳೆಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದರು. ನಮ್ಮ ಅಕ್ಕ ಇರಲಿಲ್ಲ, ಅಕ್ಕನ ಮಗ, ಭಾವ ಮತ್ತು ನಾವು ಹೋಗಿದ್ವಿ. ಮತ್ತು ನಮ್ಮ ತಮ್ಮ, ಇನ್ನೊಬ್ಬರು ನೆಂಟರು ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದು ಊಟ ಮಾಡಿದ್ವಿ. ಬಾಳೆದೆಲೆ ಊಟ ಮಾಡೋದೇ ಖುಷಿ ಆಗುತ್ತೆ. ಊಟ ಮಾಮೂಲಿ ಅಂತೆ ಸ್ವಲ್ಪ ಊಟ ಮಾಡ್ತೀವಿ. ಬಾಳೆದೆಲೆ ಊಟ ಮಾಡಿದ್ರೆ ಹಬ್ಬಗಳಲ್ಲೆಲ್ಲ ಜಾಸ್ತಿ ಊಟ ಮಾಡ್ತೀವಿ. ಎಲ್ಲ ಸೇರುತ್ತೆ. ಖುಷಿ ಆಗುತ್ತೆ. ಅಷ್ಟೊಂದು ತಿಂತೀವ ಅಂತ ಅನಿಸುತ್ತೆ. ನಮ್ಮನೆ ಪುಟ್ಟ ಗೌರಿ ಗಣೇಶ ಹಬ್ಬ ಮಾಡಿ ನಮಗೆ ಖುಷಿ ಆಯಿತು. ನೀವು ಎಲ್ಲರೂ ಗೌರಿ ಗಣೇಶ ಹಬ್ಬ ಮಾಡಿ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಹೀಗೆ ನನ್ನ ಚಾನಲ್ ನೋಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಕಮೆಂಟ್ ಮಾಡಿ. ಥ್ಯಾಂಕ್ ಯು.